ಸೌಂಡ್ ಮಾಡಿ ಹೇಳ್ರಿ ಸೌಂಡ್ ನಿಮ್ಗೆ ನಾವು ಡೈಲಿ ಬಂತ ಅಂತ ಹೇಳ್ತಿದೀವಿ. ನಿಮ್ಮ ಮನೆಯ ಕಸವನ್ನ 2 ರೀತಿಯಲ್ಲಿ ವಿಭಾಗಿಸಿ ಕೊಡಿ ಅಂತ ಹೇಳಿ, ಒಣ ಕಸ ಮತ್ತು ಹಸಿ ಕಸ ಅಂತ ಹೇಳಿ ವಿಭಾಗಿಸಿ ಕೊಡಿ ಅಂತ ಹೇಳ್ತಿದ್ವಿ. ನೀವು ಅದೇ ಪ್ರಕಾರ 2 ರೀತಿಯಲ್ಲಿ ಕಸವನ್ನ ವಿಂಗಡಿಸಿ ಕೊಡ್ತಾ ಬಂದಿದ್ದೀರಿ. ಆದ್ರೆ ಈಗ 4/2026 ಇಸ್ವಿಯ ಪ್ರಕಾರ ಮತ್ತೆ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳ ಪ್ರಕಾರ 4 ರೀತಿಯಲ್ಲಿ ಕಸವನ್ನ ವಿಂಗಡಿಸಿ ಕೊಡ್ಬೇಕಂತ ಈಗ ರೂಲ್ಸ್ ಬಂದಿದ್ರ ಸಲುವಾಗಿ ಮತ್ತೆ ನಿಮ್ಮನ್ನ ಅರಿವು ಮೂಡಿಸೋಸ್ಕರ ನಾವು ಇಲ್ಲಿ ಹಸಿ ಕಸ, ಒಣ ಕಸ ಹಾಗೂ ಸ್ಯಾನಿಟರಿ ಕಸ ಹಾಗೂ ಮತ್ತು ವಿಶೇಷ ಕಸ ಅಂತ ಹೇಳಿ 4 ರೀತಿಯಲ್ಲಿ ವಿಭಾಗಿಸಿ ಕೊಡ್ಬೇಕಂತ ನಿಮ್ಗ ಅರಿವನ್ನ ಮೂಡಿಸ್ಲಿಕ್ಕಂತ ನಾವು ಬಂದಿದ್ದೀವಿ. ಈಗ ಹಸಿ ಕಸ ಅಂದ್ರೆ ನಿಮ್ಮ ಅಡಿಗೆ ಕೋಲಿಯಿಂದ ಏನೆಲ್ಲ ಬರುತ್ತಲ್ಲ ಅದು ಹಸಿ ಕಸ ಅಂತ ನಾವು ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ಮಿಕ್ಕ ಅಡುಗೆ ಹಾಗೂ ತರಕಾರಿ ವೇಸ್ಟ್ ಮತ್ತು ಹಣ್ಣಿನ ಸಿಪ್ಪೆ ಇವೆಲ್ಲ ಹಸಿ ಕಸದಲ್ಲಿ ಬರುತ್ತೆ. ಇನ್ನ ಒಣ ಕಸ ಎಲ್ಲರಿಗೂ ನಮಸ್ಕಾರ. ಒಣ ಕಸ ಅಂದ್ರ ಪೇಪರ್ಸ್ ನೀಲಿ ಕಲರ್ ರೀ. ಈಗ ಈ ಬಕೆಟ್ ಒಳಗ ಒಣ ಕಸ ಪೇಪರ್ಸ್, ಪ್ಲಾಸ್ಟಿಕ್ ಆಗಲಿ ಮತ್ತ ರಟ್ಟಿನ್ ಬಾಕ್ಸ್ ಇಂಥವ್ ಏನೇ ಇದ್ರು ಇದ್ರೊಳಗೆ ಹಾಕ್ರಿ. ನಾ ಇದ್ರೊಳಗೆ ಯಾಕೆ ಹಾಕನ್ನೋತೀನಿ ಅಂದ್ರೆ ಇದನ್ನ ನಾವು ಮತ್ತೆ ವಾಪಸ್ ಮರುಬಳಕೆ ಮಾಡ್ಕೋಬಹುದ್ರಿ. ಹಸಿ ಕಸಲಿಂದ ಗೊಬ್ಬರ ಮಾಡ್ಕೊಂಡ್ರೆ ಇದರಿಂದ ನಾವು ಮರುಬಳಕೆ ಮಾಡ್ಕೊಂಡ್ವಿ. ಅದ್ರ ಸಂಬಂಧ ಇದನ್ನ ಯಾವ ಕಸ ಸೇರಿದಾಗ ಹಾಕೊಳ್ಳಿ, ನಮ್ಗ ನಾವು ತಗೊಂಡ್ ಹೋಗ್ತೀವಿ ಅಂತ. ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ನಿಮಗೋಸ್ಕರ ನಿಮ್ಮ ಹಿತಾಸಕ್ತಿಯನ್ನು ಮನದಲ್ಲಿ ಇಟ್ಟುಕೊಂಡು ನಿಮ್ಗೆ ಇದನ್ನೆಲ್ಲ ಮನವರಿಕೆ ಮಾಡಕತ್ತೀವಿ. ಆಲ್ರೆಡಿ ನೀವು ಹಸಿ ಕಸ, ಒಣ ಕಸ ಬೇರೆ ಮಾಡಿ ಕೊಡಾತ್ತೀರಿ, ಸಹಕರಿಸ್ಲಕತ್ತೀರಿ. ಅದಕ್ಕೆ ನಮ್ಗೆ ತುಂಬ ಹೃದಯದ ಈಗ 2026 ಇಸ್ವಿ ಒಳಗೆ ಜಾರಿಗೆ ಬಂದಿದ್ದಂದ್ರ ಈಗ ಸ್ಯಾನಿಟೈಸರಿ ವಸ್ತು ಅಂದ್ರ ಅತ್ಯಾಜ್ಯ ವಸ್ತುಗಳು ರೀ. ನೈರ್ಮಲ್ಯ ವಸ್ತು ಅಂದ್ರ ನೀವು ಯೂಸ್ ಮಾಡಿದ್ದು ಪ್ಯಾಡ್ ಆಯ್ತು, ಮಕ್ಕಳಿಗೆ ವಾಪರಿಸಿದ ಡೈಪರ್ಗಳು, ಮತ್ತೆ ಹಿರಿಯರು ವಯಸ್ಕರಿಗೆ ಎಲ್ಲ ಯೂಸ್ ಮಾಡಿದ್ದು ಎಲ್ಲ ನೀವು ಒತ್ತಾಟೆ ಕೊಟ್ರೆ ಸರಿ ಅನ್ಸಂಗಿಲ್ಲ. ಅದು ನೀವು ಒಂದು ಕವರ್ ಒಳಗೆ ಪ್ಯಾಕ್ ಮಾಡಿ ಹಾಕಿ ಕೊಟ್ರೆ ತಗೊಳೋರಿಗೆ ಚಲೋ ಅನಿಸ್ತೈತಿ, ನಿಮ್ ಕೊಡೋರಿಗೂ ಸಪ್ರೇಟ್ ಆಗಿ ಕೊಟ್ರೆ ನಿಮ್ಗೂ ಚಲೋ ಅನಿಸ್ತೈತಿ. ಅದಕ್ಕೆ ನಿಮ್ ದಯಮಾಡಿ ಎಲ್ಲರೂ ಕೇಳ್ಕೊಳ್ಳೋದೇನಂದ್ರೆ ನಿಮ್ದು ಏನೈತಿ ಸಪ್ರೇಟ್ ಮಾಡಿ ಇವು ಡೈಪರ್ಗಳೇನೈತಿ ನಮ್ದು ವಸ್ತು ಹೆಣ್ಮಕ್ಳದ ಎಲ್ಲ ಬೇರೆ ಮಾಡಿ ಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಮ್ಮ ಗೊತ್ತೈತಿ ಕೇಳ್ಕೊತೀವಿ. ಇಲ್ಲಿ ಇದು ಕರಿ ಬಕೆಟ್ ನೀವು ಡೈಲಿ ದಿನಾಲು ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡಿ ಹಾಕ್ತಿದ್ರಿ. ಈಗ ಮಹಾನಗರ ಪಾಲಿಕೆಯಿಂದ ಇನ್ನು ಎಕ್ಸ್ಟ್ರಾ 2 ಬಕೆಟ್ ಬಂದಿದಾವ. ಅಂದ್ರ ಈ ಕರಿ ಬಕೆಟ್ ಒಳಗ ಯಾವಾಗ್ಲೂ ನೀವು ಬಲ್ಪ್ ಹೊಡೆದಿರ್ತದಲ್ಲ, ಬಲ್ಪ್ ಬಾಟಲ್ಗಳು, ಔಷಧಿ ಬಾಟಲ್ಗಳು, ಆಮೇಲೆ ಕಾಜಿನ ತುಕಡಿಗಳು, ಕನ್ನಡಿಗಳು ಹೊಡೆದಿರು ಇವೆಲ್ಲ ಸಪ್ರೇಟ್ ಮಾಡಿ ಒಂದ್ ಕವರ್ ನಲ್ಲಿ ಇಡ್ರಿ ಅಮ್ಮ. ಯಾರ ಸಣ್ಣ ಮಕ್ಕಳು ಇರ್ತಿರ್ತಾರ ಎಲ್ಲ ಚೂಸ್ತದ ಅಮ್ಮ. ಆಮೇಲೆ ನಿಡಲ್ಸ್ಗಳು ಸಣ್ಣ ಸಣ್ಣ ಟ್ರಿಕ್ ಆಗಿ ನಿಡಲ್ಸ್, ಈಗ ಶುಗರ್ ಟೆಸ್ಟ್ ಮಾಡಿರ್ತೀರಿ, ಸಣ್ಣ ನಿಡಲ್ಸ್ ಎಲ್ಲ ಇರ್ತಾವ. ಅವು ಎಲ್ಲ ಕವರ್ ನಲ್ಲಿ ಹಾಕಿ ಅವ್ರಿಗೆ ಕಸ ಹಾಕೋಕ್ಕಿಂತ ಮುಂಚೆ ಹೇಳಿಕೊಡ್ರಿ ಅಮ್ಮ ದಯವಿಟ್ಟು. ಎಲ್ಲರೂ ಕಸ, ಹಸಿ ಕಸ, ಒಣ ಕಸ ಜೊತೆ ಇದು 2 ಈ ತರ ವಿಂಗಡಣೆ ಇನ್ನು ಕಸ ಕೊಡೋಕು ಮುಂಚೆ ಅದ್ರಲ್ಲಿ ಯಾವ ತರ ಕಸ ಇದ್ದಂತ ನಮ್ ಕಸ ಗಾಡಿ ಅವ್ರು ಏನ್ ಬಂದಿರ್ತಾರಲ್ಲ ಅವ್ರಿಗೆ ಹೇಳ್ಕೊಟ್ರ ಅವ್ರದ್ದು ಆರೋಗ್ಯದ ಮೇಲೂ ಪರಿಣಾಮ ಬೀರೋದಿಲ್ಲ. ಆಮೇಲೆ ಅವರು ಅದನ್ನ ವಿಶೇಷ ಕಾಳಜಿಯಿಂದ ತಗೊಂಡೋಗಿ ಸಮರ್ಪಕವಾಗಿ ಅದನ್ನ ನಿರ್ವಹಣೆ ಮಾಡ್ತಾರ. ಆಮೇಲೆ ಇಲ್ಲಿ ತನಕ ನಮ್ಗ ನಾವು ಹೇಳಿದ್ದನ್ನ ಕೇಳಿ ನಮ್ಗ್ ಸಹಕಾರ ಕೊಟ್ಟಿದಂತ ಇನಾಮದಾರ ಕಾಲನಿ ಎಲ್ಲಾ ನಾಗರಿಕರು ಧನ್ಯವಾದಗಳು. ಮತ್ತ ನಿಮ್ದು ಏನಾರ ಕಂಪ್ಲೇಂಟ್ ಆಮೇಲೆ ಏನಾರ ಹೇಳ್ಬೋದ್ರಿ. ನಿಮ್ಮ ಇಲ್ಲಿ ಬಂದ್ ನಾವು ಏನ್ ನಿಮ್ಗೆ ಡಬಲ್ ಈಗ ನಿಮ್ಮ ಅನಿಸಿಕೆಯನ್ನ ನೀವು ನಗರ ನಿವಾಸಿಗಳ ತಾವು ಒಂದು ಅನಿಸಿಕೆಗಳನ್ನ ಹೇಳಿ ನಮ್ಮ ಇಲ್ಲಿ ಬಂದ್ ನಾವು ಡಬಲ್ ಏನಂತಾರ ಡೆಮೋ ಕೊಟ್ಟು ಹೇಳಿದ್ವಿ. ಇದ್ರ ಬಗ್ಗೆ ಒಂದ್ 2 ಮಾತು ಯಾರು ಹೇಳ್ರಿ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ರಿ. ಒಳ್ಳೇದಾಯ್ತ್ರಿ, ಯಾಕಂದ್ರೆ ಎಲ್ಲಾ ಕೂಡಿ ಕೊಟ್ರ ತಗೊಂಡ್ ಹೋಗೋರಿಗೆ ಬಾಳ ಕಷ್ಟ. ಯಾಕಂತಂದ್ರೆ ಎಲ್ಲಾ ಕೂಡಿಸಿ ನಾವು ಕೊಡ್ತಿದೀವಿ. ಹಂಗ ಮಾಡೋದ್ರಿಂದ ಅವ್ರಿಗೆ ತೊಂದ್ರೆ, ನಮಗೂ ತೊಂದ್ರೆ. ಇದು ಒಂದು ಒಳ್ಳೆ ವಿಶೇಷ ಮೂಡಿಸಿದ್ರೆ ಅರಿವು ಕೊಟ್ಟಂತ ನಮ್ಮ ಅಭಿಪ್ರಾಯ. ಭಾರತಿ ಅಂಜೀರ್ ಮೇಡಮ್ ಅವರಿಗೆ ನಮ್ಮ ರಫೀಕ್ ಸರ್ ಅವರು ಗುಲಾಬಿ ಹೂ ಕೊಟ್ಟು ನಮಗ್ ಪಾಲಿಕೆಗೆ ಸಹಕಾರ ಕೊಟ್ಟಿದ್ದಕ್ಕ ಧನ್ಯವಾದಗಳು ತಿಳಿಸ್ಬೇಕಂತ ಪರವಾಗಿಲ್ಲ. ಅವರಿಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ನಮ್ಮ ಕಡೆಯಿಂದ. ನೀವು ಮುಂಜಾನೆ ಬನ್ನಿ ಹಡ ಹಚ್ಕೊಂಡು ಬರ್ತೀರಲ್ರಿ, ಎಲ್ಲಾರು ಆಕ್ಟಿವ್ ಆಗ್ಬಿಡ್ತೇವ್ರಿ. ಮನಿ ಕಸ ಕ್ಲೀನ್ ಮಾಡ್ಬೇಕಂತ ಹೇಳಿ ಹೌದಲ್ರಿ. ಅದು ಇದು ಸೆಕೆಂಡ್ ಇದು ಏನ್ ಮಾಡಿರಲ್ರಿ, ಎಲ್ಲ ಕಲರ್ ಡಬ್ಬಿ ಒಳಗ್ ಗೊತ್ತಾಗ್ಬೇಕು ನಮಗ್ ಯಾವ್ದಾವ್ ಡಬ್ಬ್ಯಾಗ ಏನೇನದ ಅಂತ ಹೇಳಿ. ಸೆಕೆಂಡ್ರಿ ನಮ್ದರ್ ಕಾಲನಿ ಕ್ಲೀನ್ ಇಡಕ್ ಫಸ್ಟ್ ಮಂದಿ ಅಂದ್ರೆ ನೀವೇ ನೋಡ್ರಿ. ನಿಮ್ದು ಕಮ್ಯುನಿಟಿ
ಪೂಜಾರಿ. ಚಂದ್ರಿಕಾ ಪೂಜಾರಿ ಮೇಡಮ್ ಅವರಿಗೆ ನಮ್ಮ ಪರ್ವೀನ್ ಮೇಡಮ್ ಅವರು ಹೂ ಕೊಟ್ಟ ಧನ್ಯವಾದಗಳನ್ನ ಹೇಳ್ಬೇಕು. ಸುಮ್ರೆ ಅವರು ಒಂದೆರಡು ನಮ್ಮ ಅಭಿಪ್ರಾಯ ತಿಳಿಸ್ಬೇಕಂತ ವಿನಂತಿಸ್ಕೊಳ್ಬೇಕು. ಎಲ್ಲರಿಗೂ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರಿಗೂ ಇದು ಕಾರ್ಮಿಕರಿಗೂ ಹಾಗೂ ಅಧಿಕಾರಿಗಳಿಗೂ ಮೊದಲಿಗೆ ನಮ್ಮ ಇನಾಮದಾರ ಕಾಲನಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಪ್ಪ ಅಂತಂದ್ರೆ ದಿನನಿತ್ಯ ಏನು ಸ್ವಚ್ಛ ಮಾಡ್ತಾರೆ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು, ಅವ್ರ ಜೊತೆ ಕೂಡಿಕೊಂಡು ಏನು ಮೊಬಲೈಸ್ ಅಂತ ಹೇಳಿ ಮನೆಗೆ ಹಸಿ ಕಸ ಒಣ ಕಸ ಅಂತ ಬೇರೆ ಮಾಡ್ರಿ ಅಂತ ಹೇಳಿ ಹೇಳ್ಕೊತ ಏನ್ ಬರ್ತಾರ. ಅದರಿಂದ ನಮಗ ತುಂಬಾ ಏನದು ಒಳ್ಳೇದಾಗ್ಯದ. ನಮಗ ಅದು ಹಸಿ ಕಸ ಬೇರೆ ಮಾಡ್ಬೇಕು, ಒಣ ಕಸ ಮೊದಲು ಗೊತ್ತಿದ್ದಿದ್ದಿಲ್ಲ. ಈಗೆಲ್ಲ ನೀವು ಬಂದು ತಿಳಿಸಿ ಹೇಳೋದ್ರಿಂದ ಹೆಣ್ಮಕ್ಳಿಗೆ ಕಸಗಳು ಬೇರೆ ಮಾಡ್ಕೊಡತ್ತಾರ. ಮತ್ತ ಅದೇ ರೀತಿ ಏನೈತಿ, ಅಧಿಕಾರಿಗಳು ಪದೇ ಪದೇ ಬಂದು ನಮ್ಮ ಕಾಲನಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಗ್ಯಾವ ಇಲ್ಲೋ, ಸ್ವಚ್ಛ ಮಾಡತ್ತಾರ ಇಲ್ಲೋ ನೋಡ್ಕೊಂತ ಒಂದು ಗಟ್ರ ಆಗಿರ್ಬೋದು, ರೋಡ್ ಆಗಿರ್ಬೋದು ಎಲ್ಲಾ ಸ್ವಚ್ಛ ಮಾಡ್ಕೊಡತ್ತೀರಿ. ಅದಕ್ಕ ನಮ್ಮ ಓಣಿ ವತಿಯಿಂದ ತಮಗ ಧನ್ಯವಾದಗಳನ್ನ ತಿಳಿಸಕ್ ಇಚ್ಛೆ ಪಡ್ತೀನಿ. ಸರ್ ಶಂಕರ್ ಸರ್ಗೆ ನಮ್ಮ ಅಮುಕ್ ಕಾಲಿಗೆ ಸರ್ AW ಅವ್ರ ಕಡೆಯಿಂದ ಧನ್ಯವಾದಗಳು. ಹಾಗೆ ಎಲ್ಲ ನಗರ ನಿವಾಸಿಗಳಿಗೂ ಇಲ್ಲಿ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ನಮ್ಮ ಪೌರ ಕಾರ್ಮಿಕರು ನಮ್ಮಗಳು ಕಮ್ಯುನಿಟಿ ಮೊಬಿಲೈಸರ್ಗಳು ಪ್ರತಿಯೊಂದು ಮನೆಗೆ ಈ ಲೈನ್ದಾಗ ಇರುವಂತ ಎಲ್ಲರಿಗೊಂದು ಹೂ ಕೊಡುವ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭವಾಗಲಿದೆ. ಮತ್ತೆ ಇದಕ್ಕೆಲ್ಲ ಸಹಕಾರ ಕೊಟ್ಟವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಗಳಿಗೂ ವಿಶೇಷ ಧನ್ಯವಾದಗಳು. ಎಲ್ಲಾ ಸಿಬ್ಬಂದಿಗಳಿಗೂ ನನ್ನ ಪರವಾಗಿ ಹಾಗೆ ನಮ್ಮ ಪಾಲಿಕೆ ಅಧಿಕಾರಿಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಆಲ್. ಈಗ ಎಲ್ಲರಿಗೂ ಬಂದವರು ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮ್ಮ ರಮೇಶ್ ಮನಗಡ ಸರ್ ಅವರಿಗೂ ಅಶೋಕ್ ಚೌಡಪ್ಪ ಸರ್ ಕಡೆಯಿಂದ ಒಂದು ಹೋಗುವಂತ ಒಂದು